ನಮಸ್ಕಾರ. ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಈಗ ನಾವು ಪರಿಚಯಿಸುತ್ತಿರುವ ಸ್ಥಳ ಯಾವುದೆಂದರೆ ಐತಿಹಾಸಿಕ, ಧಾರ್ಮಿಕ, ಪ್ರಾಕೃತಿಕ ಸೊಬಗನ್ನೊಳಗೊಂಡ ನಮ್ಮ ಮೈಸೂರಿಗೆ ಸಮೀಪದಲ್ಲಿರುವ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಗೆ ಸೇರಿರುವ ಸಮುದ್ರ ಮಟ್ಟದಿಂದ 4770 ಅಡಿ ಎತ್ತರವಿರುವ ಹಿಮ ಮತ್ತು ಮಂಜಿನ ವಾತಾವರಣದಿಂದ ಆವೃತವಾಗುವ ದಕ್ಷಿಣದ ಗೋವರ್ಧನಗಿರಿ ಎಂದೇ ಕರೆಯಲ್ಪಡುವ ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ. ಬನ್ನಿ, ಇಲ್ಲಿನ ವಿಶೇಷತೆಗಳನ್ನು ಪ್ರಧಾನ ಅರ್ಚಕರಿಂದ ತಿಳಿದುಕೊಳ್ಳೋಣ. ದಕ್ಷಿಣ ಗೋವರ್ಧನಗಿರಿ ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತುಂಬ ಪ್ರಸಿದ್ಧಿ ಪಡ್ತಿರ್ತಕ್ಕಂತಹ ದೇವಾಲಯ. ಇಲ್ಲಿ ವಿಂಧ್ಯಾಚಲ ರಾಜನಿಗೂ ಮೇರುರಾಜ ಪರ್ವತನಿಗೂ ನಾನೆಚ್ಚು ತಾನೆಚ್ಚು ಅಂತ ಪೈಪೋಟಿ ಬಂತು. ಪರ್ವತಗಳ ರಾಜ ಮಹಾಮೇರು ಮತ್ತು ವಿಂಧ್ಯನ ನಡುವೆ ಪ್ರತಿಷ್ಠೆಯ ವಿಚಾರವಾಗಿ ದೊಡ್ಡ ಜಗಳ ನಡೀತಾ ಇರ್ತದೆ. ಪರ್ವತಗಳು ಆಕಾಶದೆತ್ತರಕ್ಕೆ ಬೆಳೆದಿರುತ್ತದೆ. ಇದರಿಂದ ಸೂರ್ಯ ಚಂದ್ರನ ಉದಯವಾಗಲಿ ಅಥವಾ ಅಸ್ತಮವಾಗಲಿ ನಡೆಯುವುದೇ ಇಲ್ಲ ಇಲ್ಲಿ. ಹಾಗಾಗಿ ದಕ್ಷಿಣ ಭಾರತದ ಜನ ಕತ್ತಲೆಯಲ್ಲೇ ಕಳೀತಾ ಇರ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷವೇನೆಂದರೆ, ಮಹಾಮೇರು ಮತ್ತು ವಿಂಧ್ಯ ಅಗಸ್ತ್ಯರ ಶಿಷ್ಯರಾಗಿರ್ತಾರೆ. ಇದನ್ನು ಅರಿತಿದ್ದಂತಹ ದೇವತೆಗಳು ಈ ಸಮಸ್ಯೆ ಪರಿಹಾರಕ್ಕೆ ಯೋಚಿಸುವಂತೆ ಅಗಸ್ತ್ಯರ ಬಳಿ ಕೇಳಿಕೊಳ್ತಾರೆ. ದಕ್ಷಿಣಕ್ಕೆ ಬಂದ ಅಗಸ್ತ್ಯರು ವಿಂಧ್ಯ ಹಾಗೂ ಮಹಾಮೇರುವನ್ನು ಭೇಟಿಯಾಗಿ ಪರ್ವತದ ಬೆಳವಣಿಗೆಯನ್ನು ನಿಲ್ಲಿಸಲು ಸೂಚಿಸ್ತಾರೆ. ಇದರಿಂದ ಪರ್ವತಗಳ ಬೆಳವಣಿಗೆ ನಿಲ್ಲುತ್ತೆ. ಅಲ್ಲಿಂದ ಸಹ್ಯಾದ್ರಿ ಪರ್ವತಕ್ಕೆ ಬಂದಂತಹ ಅಗಸ್ತ್ಯರು ಭಗವಾನ್ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ